ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಈಗ ಆಟೋ ಬಂದ್ ಮಾಡ್ತೀವಿ, ರ್ಯಾಪಿಡೋ ಬಂದ್ ಮಾಡಿಲ್ಲ ಅಂದರೆ ಸಂಪೂರ್ಣವಾಗಿ ಆಟೋನ ಸ್ಟಾಪ್ ಮಾಡ್ತೀವಿ ಅಂತ ಇವತ್ತು ಶಿವಮೊಗ್ಗದಲ್ಲಿ ಆಟೋ ಸಂಘಟನೆಗಳೆಲ್ಲ ಸುಮಾರು 400 ರಿಂದ 500 ಆಟೋ ಡ್ರೈವರ್ಸ್ ಫುಲ್ಲು ಆಟೋನ ಬಂದ್ ಮಾಡಿ DC ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಬಂದ್ ಆಟೋ ಬಂದ್ ಆಟೋ ಬಂದ್. ನೋಡಿ ಸ್ನೇಹಿತರೆ, ಸುಮಾರು ಇವತ್ತು 300 ರಿಂದ 400 ಆಟೋಗಳಂತೆ ಶಿವಮೊಗ್ಗ ನಗರದಲ್ಲಿ ಕಂಪ್ಲೀಟ್ ಬಂದ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ರೋಡ್ ಟ್ರಾಫಿಕ್ ಜಾಮ್ ಮಾಡಿ DC ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಫುಲ್ ರೋಡ್ ಕಂಪ್ಲೀಟ್ ಜಾಮ್ ಆಗಿದೆ. ನೋಡಿ ಎಷ್ಟು ಜನ ಆಟೋ ಡ್ರೈವರ್ಸ್ ಎಲ್ಲ ರೋಡಲ್ಲೇ ಆಟೋ ಹಾಕ್ಬಿಟ್ಟಿದ್ದಾರೆ. ಹಿಂಗಾಗಿ ಇವತ್ತು DC ಕಚೇರಿ ಮುಂದೆ ಬಂದು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ನಮ್ಮ ಶಿವಮೊಗ್ಗ ನಗರದಲ್ಲಿ ಬರಬಾರ್ದು, ರನ್ ಆಗಬಾರ್ದು. ಇದೇನಾದ್ರು ಸ್ಟಾಪ್ ಆಗಿಲ್ಲ ಅಂದರೆ ನಾವು ಕಂಪ್ಲೀಟು ಆಟೋನೇ ರನ್ ಆಗಿಬಿಡಲ್ಲ, ಎಲ್ಲ ಸ್ಟಾಪ್ ಮಾಡ್ತೀವಿ, ಫುಲ್ ಸ್ಟ್ರೈಕ್ ಮಾಡ್ತೀವಿ ಅಂತವ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇವಾಗ ಬಂದು ಶಿವಮೊಗ್ಗದಲ್ಲಿ DC ಕಚೇರಿಗೆ ನೋಡಿ ಸುಮಾರು ಜನ ಎಲ್ಲ ಈ ಥರ ಗಲಾಟೆ ಮಾಡ್ತಾಯಿದ್ದಾರೆ. ಏನಾಗಿದೆ ಏನೋ ಕಂಪ್ಲೀಟ್ ಮಾಹಿತಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕಂತೂ ರ್ಯಾಪಿಡೋ ಇವಾಗ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಇದೇ ಕಂಟಿನ್ಯೂ ಆದರೆ ಬಂದ್ ಖಂಡಿತ ಆಟೋ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದಿಂದ ಗೋಪಿ ವೃತ್ತದಿಂದ ಹಿಡಿದು DC ಕಚೇರಿವರೆಗೂ ನೂರಾರು ಆಟೋ ಚಾಲಕರು ರ್ಯಾಲಿ ಮೂಲಕ ಬಂದು DC ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದೀವಿ. ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದ್ರೆ ಪರ್ಮನೆಂಟ್ ಬಂದ್ ಮಾಡಬೇಕು, ರ್ಯಾಪಿಡೋ ಬಂದ್ ಮಾಡಬೇಕು, ನೋಡಿದ್ರಲ್ಲ ಸ್ನೇಹಿತರೆ, ಇದು ಶಿವಮೊಗ್ಗದಲ್ಲಿ ಇವತ್ತು ನಡೆದಿರೋದು. ಯಾಕಂದ್ರೆ ಈಗ ಒಂದೊಂದೇ ಸಿಟಿ ಬೆಳೆದಂಗೆ ಎಲ್ಲ ಕಡೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನೂ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಮೊನ್ನೆಲ್ಲ ಹಾಸನಲ್ಲಿ ಗಲಾಟೆ ಆಯಿತು, ಮೈಸೂರಲ್ಲಿ ಆಯಿತು, ಬೆಂಗಳೂರಲ್ಲಿ ಆಯಿತು, ಇವಾಗ ಶಿವಮೊಗ್ಗದಲ್ಲಿ ಶುರು ಆಯಿತು. ಯಾಕಂದರೆ ಶಿವಮೊಗ್ಗದಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. ಹಂಗಾಗಿ ಈಗ ಏನಾಗಿದೆ, ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬರಬಾರ್ದು, ಕಂಪ್ಲೀಟಾಗಿ ಬಂದ್ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಇದೇ ತಿಂಗಳು 30 ಕಂಪ್ಲೀಟ್ ಆಟೋ, 30ನೇ ತಾರೀಕು ಆಟೋನ ಕಂಪ್ಲೀಟ್ ಬಂದ್ ಮಾಡ್ತೀವಿ ನಾವು ಶಿವಮೊಗ್ಗದಲ್ಲಿ. ಒಂದು ಆಟೋ ರನ್ ಆಗಿಬಿಡಲ್ಲ ಅಂತ ಫುಲ್ ಇವತ್ತು ಗಲಾಟೆ ಮಾಡಿ ಸುಮಾರು 400 ರಿಂದ 500 ಜನ ಆಟೋ ಡ್ರೈವರ್ಸು DC ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಶಿವಮೊಗ್ಗದಲ್ಲಿ. ಕೇಳ್ತಾ ಇದ್ದಾರೆ. ಹೌದು, ಕೇಳೋದ್ರಲ್ಲಿ ತೊಂದರೆ ಏನಿಲ್ಲ, ಅವರು ಹಕ್ಕು, ಅವ್ರು ಕೇಳ್ತಾರೆ. ಬಟ್ ಈಗ ಬೈಕ್ ಟ್ಯಾಕ್ಸಿನ ಬಂದ್ ಮಾಡೋದು ಯಾವುದೇ ಒಂದು DC ಕಚೇರಿಗಾಗಲಿ ಈಗ ಒಂದು ರಾಜ್ಯ ಸರ್ಕಾರ ಕೈಲಿಲ್ಲ. ಯಾಕೆಂದರೆ ಈಗ ರಾಜ್ಯ ಸರ್ಕಾರ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿರೋದವ. ಅದು ಏನೇ ಇದ್ರೂ ತೀರ್ಮಾನ ಅಲ್ಲಿಂದನೇ ಬರಬೇಕು. ಪರ್ಮಿಷನ್ ಮಾಡಬೇಕಾ ಬೇಡವಾ ಬೈಕ್ ಟ್ಯಾಕ್ಸಿ ಅನ್ನೋದು ಸುಪ್ರೀಂ ಕೋರ್ಟಿಂದನೇ ಬರಬೇಕಾಗಿರೋದಿದ್ದಾವ. ಯಾವುದೇ ಒಂದು DC ಕಚೇರಿ ಆಗಲಿ, ಯಾವುದೊಂದು RTO ಅಧಿಕಾರಿಗಳಾಗಲಿ, ಯಾವುದೇ ಒಂದು ನಾರ್ಮಲ್ ಪೊಲೀಸರು ಯಾರು ಇವಾಗ ಕೇಳೋಕೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವ್ರ ಕೈಲಿಲ್ಲ ಇವಾಗ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡೋಕ್ಕೆ. ಹಂಗಾಗಿ ಇವಾಗ ಏನಿದ್ರು ಕೇಸ್ ನಡೀತಾ ಇರೋದ್ರಿಂದ ಅಲ್ಲಿಂದನೇ ಬರಬೇಕು ಪರ್ಮಿಷನ್, ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು. ಯಾರೇ ಏನೇ ಸ್ಟ್ರೈಕ್ ಮಾಡಿದ್ರು ಏನು ಮಾಡಿದ್ರು ಪ್ರಯೋಜನ ಇಲ್ಲ ಅಷ್ಟೇ. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಸುಮ್ಮನೆ ಅವರಿಗೆ ಲಾಸ್. ಸ್ಟ್ರೈಕ್ ಮಾಡ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಅವತ್ತಿನ ಬಾಡಿಗೆ ಅವರಿಗೆ ಲಾಸ್ ಆಗುತ್ತೆ ಹೊರತು ಇದರಿಂದ ಯಾರಿಗೇನು ಲಾಭ ಇಲ್ಲ. ಹಂಗಾಗಿ ಬೈಕ್ ಟ್ಯಾಕ್ಸಿ ಕೇಸ್ ಕಂಪ್ಲೀಟ್ ಆಗೋವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಏನು ಬ್ಯಾನ್ ಆಯಿತು, ಯಾಕೆಂದರೆ ಅಲ್ಲಿ ಒಂದು ಕೋರ್ಟ್ ಪರ್ಮಿಷನ್ ಕೊಟ್ಟಿತ್ತು, ಅದನ್ನು ಲೀಗಲ್ಲಾಗಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲೀಗಲ್ಲಾಗಿ ಯೂಸ್ ಮಾಡ್ಕೊಂಡ್ರು ಅಲ್ಲಿನ ಕಂಪ್ನಿ, ರ್ಯಾಪಿಡೋ ಕಂಪ್ನಿಗಳಾಗಿರ್ಬೋದು, ಅಲ್ಲಿನ ರೈಡರ್ಸು, ಅದಕ್ಕೋಸ್ಕರ ಬ್ಯಾನ್ ಆಯಿತು. ಇವಾಗ ಇಲ್ಲಿ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಪರ್ಮಿಷನ್ ಬಂದಿಲ್ಲ. ಸದ್ಯಕ್ಕೆ ವೈಟ್ ಬೋರ್ಡಲ್ಲೇ ಮಾಡ್ತಾ ಇದ್ದಾರೆ. ಅದನ್ನು ಸ್ಟಾಪ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಇವಾಗ ಲಕ್ಷಾಂತರ ಜನ ಇದರಿಂದನೇ ಜೀವನ ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಸಡನ್ ಅಂತ ಸ್ಟಾಪ್ ಮಾಡಿದರೆ ಏನೂ ಮಾಡೋಕ್ಕಲ್ಲ, ಅವ್ರಿಗೂ ಕೆಲಸ ಹೋಗುತ್ತೆ. ಹಂಗಾಗಿ ಈಗ ಬಿಡಂಗಿಲ್ಲ, ಮಾಡೋಂಗಿಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಆದಷ್ಟು ಬೇಗ ಇದು ಕೇಸ್ ಕ್ಲಿಯರ್ ಆದರೆ ಒಂದು ರೈಡರ್ಗಳಿಗೆ ಒಂದು ನೆಮ್ಮದಿ ಆಗುತ್ತೆ, ಆಟೋ ಡ್ರೈವರ್ಸ್ಗೂ ಒಂದು ನಿಟ್ಟುಸಿರಿ ಬಿಡ್ತಾರೆ. ಯಾಕಂದರೆ ನಂತರ ಪಾಲಿಸಿ ಬರುತ್ತೆ, ಅದಕ್ಕೇನು ಏನು ಮಾಡಬೇಕು ಅಂತವ ಅದು ರಾಜ್ಯ ಸರ್ಕಾರ ಡಿಸೈಡ್ ಮಾಡುತ್ತೆ, ಮಾಡಬೇಕಾ ಬೇಡವಾ, ಯಾವ ಥರ ಪಾಲಿಸಿನ ರೂಢಿಸ್ಕೋಬೇಕು ಅನ್ನೋದು. ಬಟ್ ಅಲ್ಲಿವರೆಗೂ ಕಾಯಲೇಬೇಕು. ಏನು ಸ್ಟ್ರೈಕ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ. ಸುಮ್ಮನೆ ರೋಡಲ್ಲಿ ರೈಡರ್ಗಳಿಗೆ ಹಿಡಿದು ತೊಂದರೆ ಕೊಡ್ತಾರೆ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನು ಆಗಲ್ಲ. ಸುಮ್ಮನೆ ಅದು ಒಂದಿನ 2 ದಿನ ಮಾಡ್ಬೋದು, ಡೈಲಿ ಅವರು ಕೆಲಸ ಬಿಟ್ಬಿಟ್ಟು ಅದನ್ನೇ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಸುಮಾರು ದಿನ ನೋಡಿದ್ರೆ ಎಲ್ಲ ಫೇಕ್ ಆರ್ಡರ್ ಬುಕ್ ಮಾಡಿ ಬೈಕ್ ಟ್ಯಾಕ್ಸಿಗಳನ್ನೆಲ್ಲ ಒಂದು ಹತ್ರ ಹಿಡಿದ್ಬಿಟ್ಟು ಕೀ ಕಿತ್ಕೊಂಡು ಗಲಾಟೆ ಮಾಡಿದ್ರು. ಅವಾಗ ಒಂದು ದಿವಸ ಬೇಜಾನ್ ಇದೇ ಥರ ಮಾಡಿದ್ರು. ಕೆಲಸ ಬಿಟ್ಟು ಡೈಲಿ ಇದನ್ನೇ ಮಾಡೋಕ್ಕಾಗತ್ತಾ? ಆಗಲ್ಲ. ಅವ್ರಿಗೂ ಕೆಲಸ ಸಂಪಾದನೆ ಮಾಡಲೇಬೇಕು, ದುಡಿಲೇಬೇಕು. ಹಂಗಾಗಿ ಡೈಲಿ ಈ ಕೆಲಸನೂ ಮಾಡೋಕ್ಕಾಗಲ್ಲ, ಮಾಡ್ತಕ್ಕಂಥ ಕೆಲಸ ಬಿಟ್ಟು. ಹಂಗಾಗಿ ಕೇಸ್ ಕ್ಲಿಯರ್ ಆಗಂಟ ಯಾರು ಏನೂ ಮಾಡೋಕ್ಕಾಗಲ್ಲ, ಸಮಾಧಾನವಾಗಿ ಹೋಗಲೇಬೇಕಾಗುತ್ತೆ. ಈಗೇನು 30ನೇ ತಾರೀಕು ಒಟ್ಟಲ್ಲಿ ಅವರು ರ್ಯಾಪಿಡ್ ಬಂದ್ ಮಾಡಿಲ್ಲ ಶಿವಮೊಗ್ಗದಲ್ಲಿ ಇದ್ದರೆ ಕಂಪ್ಲೀಟ್ ನಾವು ಗಲಾಟೆ ಮಾಡ್ತೀವಿ ಅಂತ ಇದ್ದಾರೆ. ಬಟ್ ಹೇಳೋಕ್ಕಾಗಲ್ಲ. ಅಲ್ಲಿನ ಒಂದು DC ಕಚೇರಿ ಆಗಿರ್ಬೋದು, ಅಲ್ಲಿನ ಒಂದು RTO ಅಧಿಕಾರಿಗಳು ಶಿವಮೊಗ್ಗದಲ್ಲಿ ಮಾತ್ರ ಬಂದ್ ಮಾಡಿದ್ರು ಮಾಡ್ಬೋದು. ಯಾಕೆಂದರೆ ಅದು ಅವ್ರ ಕಂಟ್ರೋಲಾಗಿ ಇರೋ ಏರಿಯಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಮಾಡಿದ್ರು ಮಾಡ್ಬೋದು. ಇಲ್ಲಿ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗಂಗಿಲ್ಲ ಅಂತ ಏನು ಮಾಡಿದ್ರು ಮಾಡ್ಬೋದು. ಅದು ನಮಗೂ ಏನು ಗೊತ್ತಿಲ್ಲ ಒಟ್ಟಾರೆ ಈಗ ಎಲ್ಲ ಕಡೆನೂ ಬಂದ್ ಮಾಡೋಕ್ಕಾಗಲ್ಲ ಏಕೈಕ. ಯಾಕೆಂದರೆ ಸುಮಾರು ಇವಾಗ ಎಷ್ಟು 5 ರಿಂದ 6 ಲಕ್ಷ ಜನ ಇದ್ದಾರೆ ಆಲ್ ಓವರ್ ಕರ್ನಾಟಕ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತ ಒಂದೇ ಅಲ್ಲ, ಓಲಾ, ಊಬರ್, ರ್ಯಾಪಿಡೋ 3 ತೊಗೊಂಡ್ರೆ ಬೈಕ್ ಟ್ಯಾಕ್ಸಿಯಲ್ಲಿ 5 ರಿಂದ 6 ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ.
ಏಕಾಏಕಿ ಬಂದ್ ಮಾಡೋಕ್ಕೂ ಆಗಲ್ಲ, ಇಷ್ಟು ಲಕ್ಷ ಜನ ಕೆಲಸ ಹೋಗುತ್ತಲ್ವಾ. ಇದನ್ನು ಕೂಡ ಒಂದು ಆ್ಯಂಗಲಲ್ಲಿ ನೋಡಲೇಬೇಕಾಗುತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲರೂ. ಏನು ಇದನ್ನ ನಂಬಿ ಇವತ್ತು ನಿನ್ನೆ ಮೊನ್ನೆ ಎಲ್ಲ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾರೆ ಅಂತ ಹುಡುಗರು ಇದ್ದಾರೆ ಇದರಲ್ಲಿ. ಸೆಡರ್ ಅಂತ ಕಂಪ್ನಿ ಬಂದ್ ಮಾಡಿದ್ರೆ ಅಷ್ಟು ಜನಕ್ಕೆ ಕೆಲಸ ಹೋಗುತ್ತೆ, ಅದನ್ನು ನೋಡಬೇಕು. ಅವ್ರ ಕೆಲಸ ಯಾರು ಕೊಡ್ತಾರೆ, ಅವ್ರ ಫ್ಯಾಮಿಲಿಗೆ ಹೆಂಗೆ ಮೇಂಟೈನ್ ಮಾಡ್ತಾರೆ, ಇವೆಲ್ಲ ನೋಡೋದ್ರಿಂದ ಏನಾಗುತ್ತೆ, ಬಂದ್ ಮಾಡೋಕ್ಕಂತೂ ಆಗಲ್ಲ. ಅದಕ್ಕೆ ಆದಂಥ ಒಂದು ಪಾಲಿಸಿ ಇದೆಯಲ್ಲ, ತಂದರೆ ಹೆಂಗೋ ಒಂದು ಮ್ಯಾನೇಜ್ ಮಾಡ್ತಾರೆ. ಬಟ್ ಕರ್ನಾಟಕ ಗಾಡಿಗಳು ಮಾತ್ರ ರನ್ ಆಗಬೇಕು ಅಂತ ಒಂದು ಪಾಲಿಸಿ ಬರುತ್ತೆ, ಎಲ್ಲೋ ಬೋರ್ಡ್ ಬರುತ್ತೆ, ಈ ಥರ ಇನ್ನೊಂದು 2-3 ಬರ್ಬೋದು ಪಾಲಿಸಿ. ಅವಾಗ ಮಾಡ್ತಾ ಇರ್ತಕ್ಕಂಥ ರೈಡರ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಹೊರತು, ಒಂದು 6 ಲಕ್ಷ ಇದ್ದಾರೆ ಅಂದರೆ ಒಂದು 3 ಲಕ್ಷಕ್ಕೆ ಇಳಿಯುತ್ತೆ, ಅರ್ಧಕ್ಕರ್ಧ ಕಮ್ಮಿ ಆಗ್ತಾರೆ. ಯಾಕಂದರೆ ಬೇರೆ ಸ್ಟೇಟಿಂದ ಬಂದಿರೋರು ಸುಮಾರು ಜನ ಇದ್ದಾರೆ, ಪಾರ್ಟ್ ಟೈಮ್ ಮಾಡೋರು ಸುಮಾರು ಜನ ಇದ್ದಾರೆ. ಇಂಥರೆಲ್ಲವ ಬೈಕ್ ಟ್ಯಾಕ್ಸಿನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾರೆ. ಯಾಕೆಂದ್ರೆ ಅವರೆಲ್ಲ ಅವಾಗ ಒಂದು ಪಾಲಿಸಿನ ಮಾಡಿಸ್ಕೊಂಡು ಮಾಡೋಕ್ಕಾಗಲ್ಲ ಅವರೆಲ್ಲ. ಅಂತ ಸ್ಟಾಪ್ ಆದಾಗ ಏನಾಗುತ್ತೆ, ಬಾಡಿಗೆ ಏಕಾಏಕಿ ಆಟೋದವ್ರಿಗೆ ಜಾಸ್ತಿ ಆಗೇ ಆಗುತ್ತೆ. ಆನಂತರ ಇವೆಲ್ಲ ಗಲಾಟೆ ಗದ್ದಲೆಗಳೆಲ್ಲವ ಸುಮ್ಮನೆ ಆಗ್ತಾರೆ, ಸೈಲೆಂಟ್ ಆಗೇ ಆಗ್ತಾರೆ. ಬಟ್ ಅಲ್ಲಿ ತನಕ ಇವು ತಪ್ಪಿದ್ದಲ್ಲ. ಇದು ಒಂದಿನ ಮೈಸೂರಲ್ಲಾಗುತ್ತೆ, ಒಂದಿನ ಹಾಸನಲ್ಲಾಗುತ್ತೆ, ಒಂದಿನ ಬೆಂಗಳೂರಲ್ಲಾಗುತ್ತೆ, ಒಂದಿನ ಶಿವಮೊಗ್ಗ, ಒಂದಿನ ಚಿತ್ರದುರ್ಗ, ಈ ಥರ ಪದೇ ಪದೇ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಈಗ ಬೈಕ್ ಟ್ಯಾಕ್ಸಿ ಭವಾಗಿರೋದಿದ್ದಾವ. ಗಲಾಟೆ ಆಗ್ತಾನೆ ಇದೆ ಪದೇ ಪದೇ. ಎಲ್ಲಿಗೆ ಕೊನೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಇಲ್ಲ ಒಂದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದಷ್ಟು ಬೇಗ ಒಂದು ಮುಕ್ತಿ ಕೊಡಲೇಬೇಕು. ಪ್ರತಿನಿತ್ಯ ರೈಡರ್ಗಳು ರೋಡಲ್ಲಿ ಕಿತ್ತಾಡ್ಕೊಂಡು ಡ್ಯೂಟಿ ಮಾಡೋಕ್ಕಾಗಲ್ಲ. ಆಟೋದವರು, ಬೈಕ್ ಟ್ಯಾಕ್ಸಿಯರಿಗೆ ಹೆಂಗೆ ಇಬ್ಬರು ಶತ್ರುಗಳ ಥರ ಆಗೋಗ್ಬಿಟ್ಟಿದೆ ಇವಾಗ. ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಓಡಿಸೋರು, ಆಟೋದವರು ಶತ್ರುಗಳ ಥರ ಆಗ್ಬಿಟ್ಟಿದೆ ಜೀವನ ಮಾಡೋದು ಇವಾಗ. ಹಂಗಾಗಿ ಇದಕ್ಕೆ ಆದಷ್ಟು ಬೇಗ ಒಂದು ಮುಕ್ತಿ ಕೊಟ್ಟರೆ ಎಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಇಲ್ಲಾಂದರೆ ಡೈಲಿ ಇದೇ ಥರ ಜಗಳಾಡ್ಕೊಂಡ್ರೆ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ದುಷ್ಮನಿಗಳ ಥರ ಜೀವನ ಮಾಡೋಕ್ಕಾಗಲ್ಲ. ಎಲ್ಲರೂ ಕರ್ನಾಟಕದವರು, ಎಲ್ಲರೂ ಇಲ್ಲೇ ಬಂದಿರೋರೆ ಜೀವನ ಕಟ್ಕೊಳಕ್ಕೆ, ಎಲ್ಲರೂ ಬದುಕಲೇಬೇಕು. ಹಂಗಾಗಿ ಇಲ್ಲಿ ಯಾರೇನು ದುಷ್ಮನಿಗಳಲ್ಲ, ಬಟ್ ಯಾರೋ ಮಾಡಿರೋ ತಪ್ಪಿಗೆ ಇವ್ರು ಯಾರೋ ಕಿತ್ತಾಡೋ ಥರ ಆಗಿದೆ. ಬಟ್ ಈ ಕಂಪ್ನಿ ಬಂದಾಗಲೇ ಕ್ಲೋಸ್ ಮಾಡಿದ್ರೆ ಯಾರಿಗೂ ಈ ತಲೆನೋವೇ ಇರ್ತಿಲ್ಲ. ಬಟ್ ಇವತ್ತು ಎಮ್ಮರವಾಗಿ ಬೆಳೆಯಕ್ಕೆ ಬಿಟ್ಟರು, ಆ ಕಂಪ್ನಿಲಿ ಅವರು ಕೆಲಸ ಮಾಡಿದ್ರು. ಇವಾಗ ಏಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದರೆ ಹೆಂಗಾಗುತ್ತೆ, ಆಗಲ್ಲಲ್ವಾ. ಲೀಗಲ್ಲೋ ಇಲ್ಲಿಗಲ್ಲೋ ಅದನ್ನು ಹೈಕೋರ್ಟ್ ಇಲ್ಲ ರಾಜ್ಯ ಸರ್ಕಾರ ಅವ್ರು ಡಿಸೈಡ್ ಮಾಡಬೇಕು. ಅದನ್ನು ಯಾರೋ ಒಬ್ಬ ಪಬ್ಲಿಕ್ಸ್ ಹೇಳೋಕ್ಕಾಗಲ್ಲ ಇದು ಇಲ್ಲಿಗಲ್ಲೋ ಯಾಕೆ ಮಾಡ್ತಿದೆ ಅಂತವ. ಬಟ್ ಏನೇ ಆಗಲಿ ಫೈನಲಿ ಒಟ್ಟಲ್ಲಿ ಆದಷ್ಟು ಬೇಗ ಕೇಸ್ ಕ್ಲಿಯರ್ ಆಗಬೇಕು. ಯಾಕಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ 2 ತಿಂಗಳು ಆಗೋಯ್ತು ಅರ್ಜಿ ಹಾಕಿ, ಇವತ್ತವರೆಗೂ ಒಂದು ಹಿಯರಿಂಗ್ ಡೇಟ್ ಬಂದಿಲ್ಲ. ಅದು ಯಾವಾಗ ಕೊಡ್ತಾರೋ ಏನು ಕತೆನೋ ಒಂದು ಗೊತ್ತಿಲ್ಲ. ನಮ್ಮ ಹೈಕೋರ್ಟಲ್ಲಾಗಿದ್ರೆ ಅಟ್ಲೀಸ್ಟ್ ವಾರಕ್ಕೊಂದು ಹಿಯರಿಂಗ್ ಡೇಟ್ ಆರು ಕೊಡ್ತಾಯಿದ್ರು, ಏನೋ ಒಂದು ಮಾತುಕತೆ ವಾದ ವಿವಾದ ನಡೀತಾ ಇತ್ತು ಚರ್ಚೆ. ಬಟ್ 2 ಮಂತ್ಸ್ ಆಯಿತು, ಇನ್ನೇನು 29ನೇ ತಾರೀಕು ಬಂದರೆ 2 ತಿಂಗಳಾಗೋಯ್ತು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ. ಬಟ್ ಇವತ್ತಿನವರೆಗೂ ಒಂದು ಹಿಯರಿಂಗ್ ಡೇಟ್ ಅನೌನ್ಸ್ ಆಗಿಲ್ಲ. ಯಾವುದೇ ಥರ ಬೈಕ್ ಟ್ಯಾಕ್ಸಿ ಬಗ್ಗೆ ಕೇಸ್ ಕೂಡ ಆಗಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಇನ್ನು ಎಷ್ಟು ವರ್ಷಗಳ ಕಾಲ ಹಿಂಗೆ ಎಳ್ಕೊಂಡು ಹೋಗ್ತಾರೋ ಏನೋ ಬೈಕ್ ಟ್ಯಾಕ್ಸಿ ಅಂತ ಅನ್ನಿಸ್ತಾ ಇದೆ. ಬಟ್ ಇದು ಯಾವ ಮುಗಿಯುತ್ತೆ ಅನ್ನೋದೇ ಒಂದು ದೊಡ್ಡ ಗೊಂದಲ ಆಗಿದೆ ಎಲ್ಲ ಹುಡುಗರಿಗೂ. ಪ್ರತಿನಿತ್ಯ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತಾರೆ, ಅಯ್ಯೋ ಹಾಸನಲ್ಲಿ ಗಲಾಟೆ ಮಾಡ್ತಾಯಿರಿ, ಮೈಸೂರಲ್ಲಿ ಗಲಾಟೆ ಮಾಡ್ತಾಯಿರಿ, ಶಿವಮೊಗ್ಗದ ವಿಡಿಯೋ ಮಾಡಾಕಿ, ಈ ಥರ ಎಲ್ಲ ಕಡೆ ಗಲಾಟೆ ಮಾಡ್ತಾಯಿರಿ ಅಂತ. ಬಟ್ ಎಲ್ಲೆಲ್ಲಿ ಅಂತ ಮಾಡೋಕ್ಕೋದು, ಡೈಲಿ ಒಂದಲ್ಲ ಒಂದು ಕಡೆ ಬೈಕ್ ಟ್ಯಾಕ್ಸಿದು ಪ್ರಾಬ್ಲಮ್ ಇದ್ದಿದ್ದೇನೆ, ಕಿರಿಕಿರಿ ನಡೀತಾನೆ ಇದೆ. ಅದೆಲ್ಲ ಸೆಂಟ್ರಲ್ ಸಣ್ಣ ಪುಟ್ಟ ಅವು ಇವು ಆಕ್ಸಿಡೆಂಟು ಅವು ಇವು ಬೇರೆ ಬರ್ತಾ ಇರ್ತವೆ. ಇವೆಲ್ಲ ನೋಡಿದ್ರೆ ಏನೋ ಒಂಥರ ಬೈಕ್ ಟ್ಯಾಕ್ಸಿ ಒಂದೊಂದು ಟೈಮ್ ನೆಗೆಟಿವ್ ಆಗಿ ಹೋಗ್ತಾ ಇದೆಯಲ್ಲ, ಬೇಕಂತಾನೆ ಮಾಡ್ತಾಯಿಲ್ಲ, ಏನೋ ಒಂದು ಗೊತ್ತಾಗಲ್ಲ. ಈ ಥರ ಎಲ್ಲ ಸಮಸ್ಯೆಗಳು ಆಗ್ತಾ ಇರೋದಿದಾವ. ಬೈಕ್ ಟ್ಯಾಕ್ಸಿಗೆ ಆದಷ್ಟು ಬೇಗ ಒಂದು ಲೀಗಲ್ಲೋ ಇಲ್ಲಿಗಲ್ಲೋ ಯಾವುದೋ ಒಂದು ಬಂದ್ಬಿಟ್ರೆ ಒಂದು ನೆಮ್ಮದಿ ಆಗುತ್ತೆ ರೈಡರಿಗೆ ಕೆಲಸ ಮಾಡೋಕ್ಕೆ. ಇಲ್ಲಾಂದರೆ ಪ್ರತಿನಿತ್ಯ ಇದೇ ಥರ ಕಿತ್ತಾಡ್ಕೊಂಡು ಇರೋಕ್ಕಾಗಲ್ಲ, ಜಗಳಾಡ್ಕೊಂಡು ಇರೋಕ್ಕಾಗಲ್ಲ ರೋಡಲ್ಲಿ. ಎಷ್ಟೋ ರೋಡ್ಗಳು ಹದಗೆಟ್ಟು ಹೋಗಿದ್ದಾವೆ. ಇದರಿಂದ ಅರ್ಧ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗುತ್ತೆ ಹೊರತು ಸುಮ್ಮನೆ ಯಾರು ಬೈಕ್ ಟ್ಯಾಕ್ಸಿಲಿ ಆಕ್ಸಿಡೆಂಟ್ ಆಗಲ್ಲ. ಅದು ಮೊನ್ನೆ ಆಯಿತು JP ನಗರದಲ್ಲಿ, ಅದು ಏನೂ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಅಕಸ್ಮಾತಾಗಿ ಆಗಿದ್ದು ಲೇಡೀಸ್ ಓಡಿಸ್ತಾ ಇದ್ರಲ್ವ, ಸ್ವಲ್ಪ ಈ ವಿಡಿಯೋ ಕೂಡ ಮಾಡಿ ಹೇಳಿದ್ದೀನಿ ನಾನು. ಲೇಡೀಸ್ ಅಂದಾಗ ಸ್ವಲ್ಪ ಬೈಕ್ ಟ್ಯಾಕ್ಸಿ ಕಂಟ್ರೋಲ್ ಮಾಡೋಕ್ಕೆ ಕಮ್ಮಿ ಇರುತ್ತೆ, ಅವರಿಗೆ ಕಷ್ಟ ಓಡ್ಸೋಕ್ಕಾಗಲ್ಲ. ಜೆಂಟ್ಸ್ ಕೈಲೇ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡೋದು ಕಷ್ಟ, ಹಂಗೆ ಲೇಡೀಸ್ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಒಂದು ಸೈಡ್ ಕೂತ್ಕೊಂಡಾಗ, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತವೆ. 1-2 ಆಕ್ಸಿಡೆಂಟ್ಗಳು ಸರ್ವೇ ಸಾಮಾನ್ಯ ಆಗ್ತವೆ, ಯಾರು ತಪ್ಸೋಕ್ಕಾಗಲ್ಲ. ಈ ಬೆಂಗಳೂರು ಟ್ರಾಫಿಕಲ್ಲಿ ದಿನಕ್ಕೆ ಎಷ್ಟೋ ಜನ ಸಾಯ್ತಾರೆ. ಅವೆಲ್ಲ ಹೊರಗಡೆ ಬೆಳಕಿಗೆ ಬರೋದೇ ಇಲ್ಲ, ನ್ಯೂಸಲ್ಲೂ ಬರಲ್ಲ. ಯಾವ ಒಂದು ಮೇನ್ ಸಿಟಿಯಲ್ಲಿ ಆದವು ಮಾತ್ರ 1-2 ನ್ಯೂಸ್ ಚಾನಲ್ ಬರ್ತವೆ, ಅವು ಮಾತ್ರ ಗೊತ್ತಾಗ್ತವೆ. ಹಂಗಾಗಿ ಏನೋ ಹೇಳಿ ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿಗೆ ಪ್ರತಿನಿತ್ಯ ಎಲ್ಲ ಒಂದಲ್ಲ ಒಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಕಿರಿಕಿರಿ ಇದ್ದೇ ಇದೆ. ಕಿರಿಕಿರಿಕೆಲ್ಲ ಮುಕ್ತಿಯಾಗಿ ಸಂಪೂರ್ಣವಾಗಿ ನೆಮ್ಮದಿ ಕೆಲಸ ಮಾಡಬೇಕು ಅಂದರೆ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಒಂದು ಬೈಕ್ ಟ್ಯಾಕ್ಸ್ಗೆ ಏನಾದ್ರು ಒಂದು ನಿರ್ಧಾರನ ಕೊಡಲೇಬೇಕಾಗುತ್ತೆ. ಮಾಡಬೇಕು, ಇಲ್ಲ ಬಿಡಬೇಕು, ಇಲ್ಲ ಲೀಗಲ್ಲೋ ಇಲ್ಲಿಗಲ್ಲೋ ಇದಕ್ಕೆ ಯಾವ್ದಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಹುಡುಕಿ ಒಂದು ಬೇಗ ಆದಷ್ಟು ಒಂದು ಕ್ಲಿಯರ್ ಮಾಡಿಬಿಟ್ರೆ, ಇದ್ರದ್ದು ಸಮಸ್ಯೆ ತೊಲಗಿಬಿಟ್ರೆ ಎಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಇಲ್ಲಾಂದರೆ ಪ್ರತಿನಿತ್ಯ ಇದೇ ಥರ ರೋಡಲ್ಲಿ ಜಗಳಾಡೋಕ್ಕೂ ಆಗಲ್ಲ, ಎಲ್ರಿಗೂ ಬೇಜಾರು ಹುಡುಗಿಗೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನೆಕ್ಸ್ಟ್ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.